ಕಾಕ್ರೋಚ್ ಬಾರ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ಸಿಜಿಐ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇವತ್ತು ಯಾವ ಪರಿಯಾಗಿ ಯುವಕರನ್ನ ರೊಚ್ಚಿಗೆಬ್ಸಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ಕಾಕ್ರೋಚ್ ಜನತಾ ಪಾರ್ಟಿ. ಹೌದು, ಒಂದ್ ಕಡೆ ಯುವಕರನ್ನ ಗುರಿಯಾಗಿಸಿಕೊಂಡು ಅವ್ರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಬಹಳ ಲಘುವಾಗಿ ಹೇಳಿಕೆ ಕೊಟ್ಟರು ಸಿಜೆಐ ಅನ್ನುವಂಥ ಒಂದು ವಿಚಾರವಾಗಿಯೇ, ಅದರಲ್ಲೂ ನಿರುದ್ಯೋಗಿತರನ್ನ ಕುರಿತು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್. ಇವೆಲ್ಲವೂ ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಯುವಕರನ್ನ ರೊಚ್ಚಿಗೇಳುವಂತೆ ಮಾಡ್ತು, ಕಿಚ್ಚೆಬ್ಬಿಸುವಂತೆ ಮಾಡ್ತು. ಸೊ ಹಾಗಾಗಿ ಈ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಆಂದೋಲನವೇ ಸೃಷ್ಟಿಯಾಗ್ತಾ ಇದೆ. ಸೊ ಈ ವಿಚಾರವನ್ನು ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಬಹುಶಃ ಭಾರತದ ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ನಿಟ್ಟಿನಲ್ಲಿ ಇದು ದೊಡ್ಡ ಮಟ್ಟದ ಹೆಜ್ಜೆಯಾಗಿ ಪರಿವರ್ತಿತವಾಗಿದೆ. ನೇಪಾಳ ಮಾದರಿಯ ಯುವ ದಂಗೆಯ ಛಾಯೆ ಆವರಿಸಿದೆಯಾ? ದೇಶದ ಮೂಲೆ ಮೂಲೆಯಲ್ಲೂ ಜಿರಳೆಗಳದ್ದೇ ಹಾವಳಿ. ಸೋಷಿಯಲ್ ಮೀಡಿಯಾದಲ್ಲೂ ಬರೀ ಕಾಕ್ರೋಚ್ ಕಚಗುಳಿ. ದೇಶಾದ್ಯಂತ ರಾತ್ರೋರಾತ್ರಿ ಜಿರಳೆಗಳ ಬೆನ್ನು ಬಿದ್ದ ಜಿನ್ಸ್. ಇಂಟರ್ನೆಟ್ ಲೋಕವನ್ನೇ ನಡುಗಿಸ್ತಾ ಇದೆ ಈ ಭೀಕರ ಜಿರಳೆ ಸೈನ್ಯ. ಮೆಟ್ರೋ ಸಿಟಿಗಳಿಂದ ಹಳ್ಳಿ ಹಳ್ಳಿಗೂ ಹಬ್ಬಿದೆ ಡಿಜಿಟಲ್ ಕಾಕ್ರೋಚ್ ಹಾವಳಿ. ಇದು ಜಿರಳೆ ಅಲ್ಲ, ಕ್ರಾಂತಿಯ ಕಿಡಿ. ಹಾಗಾದ್ರೆ ಏನಿದು ಸಿಜೆಪಿ ಅಲೆ? ಸಿಜಿಐ ಹೇಳಿಕೆಗೆ ಯುವ ಸಮೂಹ ಉಗ್ರ ಆಕ್ರೋಶವನ್ನ ಹೊರಹಾಕಿದೆ. ವ್ಯವಸ್ಥೆ ವಿರುದ್ಧ ಅಸ್ತ್ರವಾಗಿ ರೂಪುಗೊಳ್ತಾ ಇದೆ ಸಿಜೆಪಿ. 90 ಗಂಟೆಯಲ್ಲಿ 10 ಮಿಲಿಯನ್ ದಾಟಿರುವಂಥದ್ದು. ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ತಿರುಗಿಬಿದ್ದ ವಿದ್ಯಾರ್ಥಿ ಬಳಗ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದತಿಯಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು. ಹಾನ್ ಮೈ ಹೂಮ್ ಜಿರಳೆ ಪ್ರತಿಭಟನಾ ಗೀತೆಯ ಮೂಲಕ ಭಾರಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ವ್ಯಂಗ್ಯದ ಮೀಮ್ಸ್ಗಳ ಮೂಲಕವೇ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದಿರುವಂಥದ್ದು ಯುವ ಶಕ್ತಿ. ಇವಿಎಂ ಯುದ್ಧಕ್ಕೆ ಸಜ್ಜಾದ ಜಿರಳೆ ಸೈನ್ಯ ನೇರ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಮಾತಾಡ್ತಿದೆ. ಹಾಸ್ಯಕ್ಕೆ ಸೀಮಿತವಾಗದೆ 5 ಅಂಶಗಳ ಪ್ರಣಾಳಿಕೆಯನ್ನು ಇಟ್ಕೊಂಡು ನೋಡಿ. ಪರೀಕ್ಷಾ ವಂಚಕ ಅಧಿಕಾರಿಗಳಿಗೆ ಜಾಮೀನು ರಹಿತ ಶಿಕ್ಷೆ ನೀಡುವಂತೆ ಬೇಡಿಕೆ ಇಟ್ಕೊಂಡು ಬಿಹಾರದ ಬಂಕಿಪುರ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ ಜಿರಳೆ ಪಡೆ ಚಿಂತನೆ ನಡೆಸಿದೆ. ಭಾರತದಲ್ಲೂ ನಡೆಯುತ್ತಾ ನೇಪಾಳ ಮಾದರಿ ಜೆನ್ಜಿ ಕ್ರಾಂತಿ. ಯುವ ದಂಗೆಯ ಮುನ್ಸೂಚನೆ ನೀಡ್ತಾ ಇದೆಯಾ ಜಿರಳೆ ಸೈನ್ಯ? ಯುವ ಕ್ರಾಂತಿಯ ದಟ್ಟ ಛಾಯೆ ಈಗ ಭಾರತದಲ್ಲೂ ಭಾರಿ ಭೀತಿಯನ್ನ ಹುಟ್ಟು ಹಾಕ್ತಾ ಇದೆ. ಜೆನ್ಜಿ ಹುಡುಗರ ಈ ಹೊಸ ಡಿಜಿಟಲ್ ವ್ಯೂಹ ಕಾವೇರುತ್ತಾ ನೇಪಾಳದಂತೆ ವ್ಯವಸ್ಥೆಯ ವಿರುದ್ಧ ಸಿಡಿಯುತ್ತಾ ಯುವ ಪಡೆ. ಮೀಮ್ಸ್ ಮತ್ತು ಕಚಗುಳಿಯೇ ಈ ಕ್ರಾಂತಿಯ ಹೊಸ ಆಯುಧವಾಗಿದೆ. ಸ್ಮಾರ್ಟ್ ಫೋನ್ ಮೂಲಕವೇ ಯುದ್ಧವನ್ನ ಘೋಷಿಸ್ತಾ ಇರುವಂತದ್ದು ಯುವ ಪಡೆ. ಬಿಜೆಪಿಯಲ್ಲೂ ಜಿರಳೆ ಸೇನೆಯ ನಡುಕ ಶುರುವಾಗಿದೆಯಾ? ಇದು ಬಹುಮುಖ್ಯವಾಗಿ ಭಾರತದಲ್ಲೂ ನಡೆಯುತ್ತಾ ಬಹುದೊಡ್ಡ ರೀತಿಯ ಪರಿವರ್ತನೆಗೆ ಕಾರಣವಾಗುತ್ತಾ ಈ ಬೆಳವಣಿಗೆ. ಇದೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು, ಸ್ವಯಂ ಘೋಷಿತ ಆರೋಗ್ಯ ಸಚಿವರು, ಕಾಕ್ರೋಚ್ ಜನತಾ ಪಾರ್ಟಿಯ ಸ್ವಯಂ ಘೋಷಿತ ಆರೋಗ್ಯ ಸಚಿವರವರು. ಯಾಕಂದ್ರೆ ನಾನು ಆರೋಗ್ಯ ಸಚಿವ ಅಂತ ಅವರೇ ಹೇಳಿಕೊಳ್ತಾ ಇದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸುನಿಲ್ ಕುಮಾರ್ ಅವರು, ಈ ಪರಿಯ ಒಂದು ಬದಲಾವಣೆಗೆ ನಾಂದಿ ಹಾಡುತ್ತಾ ಅಥವಾ ಮೊದಲ ಹೆಜ್ಜೆಯಾಗಿ ಇದು ಒಂದು ರೀತಿ ಬದಲಾವಣೆಯ ಮೊದಲ ಶಕೆ ಅಥವಾ ಮೊದಲ ಹೆಜ್ಜೆಯಾಗಿ ಪರಿವರ್ತಿತವಾಗ್ತಾ ಇದೆಯಾ ಅಂತ ಈ ಬೆಳವಣಿಗೆ? ಖಂಡಿತವಾಗ್ಲೂ ನಿಮಗೆ ಗೊತ್ತಿರೋ ಹಾಗೆ ಶ್ರೀಲಂಕಾದಲ್ಲಿ, ನೇಪಾಳದಲ್ಲಿ, ಬೆಂಗಾಲ್ದಲ್ಲಿ ಹೇಗಾಯಿತು ಅದೇ ರೀತಿ ಈ ದೇಶದಲ್ಲೂ ಆಗ್ತಾ ಇದೆ. ಜೆನ್ಜಿ ಅಂದ್ರೆ ಯುವ ಪಡೆಗಳು 25ರಿಂದ 35 ವರ್ಷದ ಯುವಕರು ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಡಿಜಿಟಲ್ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. 2014ರಲ್ಲಿ ಮೋದಿ ಅವರಿಗೋಸ್ಕರನೇ ಡಿಜಿಟಲ್ ಮೀಡಿಯಾ ಅಂದ್ರೆ ಪ್ರಧಾನಮಂತ್ರಿ ಆಗಿರುವಂತದ್ದು ನಿಮ್ಗೂ ಗೊತ್ತಿದೆ. ಡಿಜಿಟಲ್ ಮೀಡಿಯಾ ಹೇಗೆ ಉಪಯೋಗಿಸ್ಕೊಂಡ್ರು ಅಂತ. ಅದೇ ರೀತಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಿದ ಕೂಸು ಬರೀ 5 ದಿನ ಆಯ್ತು. ಇವತ್ತು 12 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ ಆಗ್ಲಿ ಅಥವಾ ಇನ್ಸ್ಟಾದಲ್ಲಾಗ್ಲಿ. ಇದು 12 ಮಿಲಿಯನ್ ಫಾಲೋವರ್ಸ್ ಇರುವಂತದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ. ಜನರ ಆಕ್ರೋಶ. ನಾನೊಬ್ಬ ಇವತ್ತು ನೀವು ಹೇಳಿದ ಹಾಗೆ ಸ್ವಯಂ ಘೋಷಿತ ಆರೋಗ್ಯ ಸಚಿವ ಜನತಾ ಕಾಕ್ರೋಚ್ ಜನತಾ ಪಾರ್ಟಿದು. ಕಾರಣ ನಾನು 2 ಬಾರಿ MLA ನಿಂತ್ಕೊಂಡಿರೋಂಥದ್ದು. ಹೇಗಿದೆ ರಾಜಕೀಯ ವ್ಯವಸ್ಥೆ, ಹೇಗಾಗುತ್ತೆ, ಯಾವ ರೀತಿ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ಬದಲಾದ ಕಾಲದಲ್ಲಿ ಡಿಜಿಟಲ್ ರೆವಲ್ಯೂಷನ್ ಮುಖಾಂತರ
ಪೊಲಿಟಿಕ್ಸ್ ಏನಾದ್ರೂ ನಡಿಬೇಕಾಗಿದ್ರೆ ಈ ಡಿಜಿಟಲ್ ಕ್ರಾಂತಿಯಿಂದ ಸಾಧ್ಯ ಆಗುತ್ತೆ. ಇವಾಗ ಶುರು ಆಗ್ಬಿಟ್ಟಿದೆ. ಯಾಕೆ ಸರ್ ಇದು ಕಾಕ್ರೋಚ್ ಜನತಾ ಪಾರ್ಟಿ ಕಾಕ್ರೋಚ್ ಅಂತಾನೆ ಯಾಕೆ ಇಟ್ಕೊಂಡಿದ್ದು ಅಂತ? ಇಲ್ಲ ನೋಡಿ, ನಮ್ಮ ಸಿಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಸರ್ ಅವರು ಒಂದು ತಮ್ಮ ಇದರಲ್ಲಿ ವಾದದಲ್ಲಿ ಹೇಳ್ತಾರೆ, ನೀವು ಕಾಕ್ರೋಚ್ ಪ್ಯಾರಾಸೈಟ್ಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾ ಆಕ್ಟಿವಿಸ್ಟ್ ಆಗ್ತಾನೆ, ಆರ್ಟಿ ಆಕ್ಟಿವಿಸ್ಟ್ ಆಗಿ ಯಾರಿಗೂ ಕೇರ್ ಮಾಡಿದ್ರೆ ಎಲ್ರಿಗೂ ತೇಜೋವಧೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಹೇಳಿದ ಆದ್ಮೇಲೆ ಇದೊಂದು ರೆವಲ್ಯೂಷನ್ ಸ್ಮಾಲ್ ಆಗಿ ಅಲ್ಲೆಲ್ಲ ನಡೀತಾ ಇರುತ್ತೆ. ಇದಕ್ಕೆ ಒಬ್ಬ ನಮ್ ತರ ಒಬ್ಬ ಜಂಜಿ ಯುವಕ ಅದನ್ನ ವೆಬ್ಸೈಟ್ ನ ಮಾಡಿ ಅದಕ್ಕೆಲ್ಲ ಒಂದು ಪ್ರೊಫೆಷನಲ್ ಆಗಿ ಡಿಸೈನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾರೆ. ಅದಾದ್ಮೇಲೆ ಇವ್ರು ನೋಡಿ ಸಿಜೆ ಅವರು ಉಲ್ಟಾ ಹೊಡೆದ್ ಬಿಡ್ತಾರೆ. ಇಲ್ಲ, ನಾನು ಆತರ ಹೇಳಿಲ್ಲ, ಮೀಡಿಯಾನೇ ಇಂಟರ್ಪ್ರೆಟ್ ಮಾಡ್ಬಿಟ್ಟಿದೆ, ಮಿಸ್ ಇಂಟರ್ಪ್ರೆಟ್ ಮಾಡಿದೆ ಕೊಡ್ತಾರೆ. ಅವ್ರು ಹೇಳಿದ್ದನ್ನ ಒಬ್ಬರು ಸಿಜೆ ಹೇಳಿರುವಂತದ್ದು ದಾಖಲಾಗಿರೋಂಥದ್ದು, ಅದು ವಿಡಿಯೋ ಬೇರೆ ಇದೆ. ಅದೇನು ಯಾರು ಹೆಂಗೆಂಗೋ ತಿರ್ಚಕ್ ಆಗಲ್ಲ ಅದನ್ನ. ಆದ್ರೆ ಅವರೇ ಉಲ್ಟಾ ಬದ್ಬಿಡ್ತಾರೆ. ಕಾರಣ ಜಂಜಿ ಅನ್ನಂತ ರೆವಲ್ಯೂಷನ್ ಇದೆಯಲ್ಲ, ಈ ದೇಶದಲ್ಲಿ ಸಿಜೆ ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಚೀಫ್ ಮಿನಿಸ್ಟರ್ ಆಗಿರ್ಲಿ, ಎಲ್ಲರೂ ನಮ್ಮಿಂದನೇ ಅವ್ರಾಗಿರೋಂಥದ್ದು, ಹೊರತಾಗಿ ಅವರೇನ ಹುಟ್ಕೊಂಡಿರೋಂಥದ್ದಲ್ಲ, ಉದ್ಭವ ಮೂರ್ತಿ ತರ ಉದ್ಭವ ಆಗಿರೋಂಥದ್ದಲ್ಲ. ಆದ್ರೆ ಈ ಕ್ರಾಂತಿ ಆಗ್ತಾ ಇರೋಂಥದ್ದು ಹೇಗೆ ನೇಪಾಳದಲ್ಲಿ ಹೇಗೆ ಆಯ್ತೋ ಅದೇ ಕ್ರಾಂತಿ ಆಗುತ್ತೆ. ನೇಪಾಳದಲ್ಲಿ ಹೇಗೆ ಆಯ್ತೋ ಬೀದಿಯಲ್ಲಿ ಅಟ್ಟಾಡಿಸಿ ಈ MLA ಗಳನ್ನು, MP ಗಳನ್ನು, ಮಿನಿಸ್ಟರ್ಗಳನ್ನು, ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಬತ್ಲೆ ಮಾಡಿ ರೋಡಲ್ಲಿ ಹೊಡೆದು ಎದುರು ಮೇಲಿಂದ ಅಲ್ಲ, ನಿಮ್ಮ ಹೋರಾಟ ಅಥವಾ ಇಂತ ಒಂದಷ್ಟು ನಿರ್ಧಾರಗಳನ್ನು ತಾವು ತೆಗೆದುಕೊಳ್ತೀವಿ ಅಂತಿದ್ರಲ್ಲ, ಅಂದ್ರೆ ಅಲ್ಲಾದಂತ ಎಲ್ಲೂ ಆಗುತ್ತಾ ಅನ್ನುವಂಥದ್ದು ಬದಲಾವಣೆಗಳು ಅಂತಂದಾಗ ಯಾವುದೋ ಒಂದು ಪಾರ್ಟಿಗೆ ಮಾತ್ರ ಸೀಮಿತನ ಅಥವಾ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು ಎಲ್ಲಾ ಪಾರ್ಟಿಗಳದ್ದು ಕೂಡ ತಾವು ಗಮನಿಸ್ತಾ ಇರ್ತೀರಿ ಬಹಳ ಹತ್ರದಿಂದ. ಹಾಗಾಗಿ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತನ ಅಥವಾ ಎಲ್ಲಾ ಪಕ್ಷಗಳ ವಿಚಾರ ಇಟ್ಕೊಂಡೇ ಮಾತಾಡ್ತಿರೋದ? ಇಲ್ಲ, ನಾನು ಈ JCB ಅಂತ JDS, ಕಾಂಗ್ರೆಸ್, BJP ಅಂತ ಈ ಮೂರು ಪಾರ್ಟಿಗಳು ಟೆರರಿಸ್ಟ್ ಗಿಂತ ರೀತಿಯಾಗಿ ನಮ್ಮನ್ನು ಯೂಸ್ ಮಾಡ್ತಾರಂತದ್ದು. ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೂರು ಪಾರ್ಟಿಗಳು ಒಂದು ಇಲೆಕ್ಷನ್ ನಿಲ್ಬೇಕಾದ್ರೆ, ನಾನು 2 ಬಾರಿ MLA ಕಿತ್ಕೊಂಡಿರೋನು, ನನಗೆ ಆ ಪರಿಸ್ಥಿತಿ ಗೊತ್ತಿದೆ. ಜಂಜಿ ರೆವಲ್ಯೂಷನ್ ಏನಂದ್ರೆ ಇವಾಗ ಶುರು ಆಗ್ತಾ ಇರ್ತದೆ. ತುಂಬಾ ಜನಕ್ಕೆ ಕನಿಷ್ಠ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 40 ಲಕ್ಷ ರೂಪಾಯಿ ಒಬ್ಬ MLA ಕ್ಯಾಂಡಿಡೇಟ್ ಖರ್ಚು ಮಾಡ್ಬೇಕಂತಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ಕಮಿಷನ್ ಅದನ್ನೊಂದು ರೇಟ್ ಫಿಕ್ಸ್ ಮಾಡಿದ್ರು ಇವರು 40 ಕೋಟಿ, 50 ಕೋಟಿ, 100 ಕೋಟಿ ಖರ್ಚು ಮಾಡ್ತಾರೆ. ಇವಾಗ ಈ ದುಡ್ಡನ್ನು ಎಲ್ಲಿಂದ ತರ್ತಾರೆ ಹೇಳಿ? ಯಾವ್ದೋ ಗನಿ ದುಡ್ಡು, ಬಂಡೆ ದುಡ್ಡು, ಇನ್ನ ಜನರೇ ತೆರಿಗೆ ದುಡ್ಡನ್ನ ಲೂಟಿ ಮಾಡಿ ತಂದಿರುವಂತ ಜನಕ್ಕೆ ಯೂಸ್ ಮಾಡ್ತಾ ಇದ್ರೆ ಇನ್ನೇನಾಗುತ್ತೆ? ಈ ಮೂರು ಪಾರ್ಟಿಗಳನ್ನ ಬಿಸಾಕಿ, ಈ ಮೂರು ಪಾರ್ಟಿಗಳನ್ನ ಡೆಮಾಲಿಷ್ ಮಾಡಿ ಹುಟ್ಟಾಕ್ಬೇಕಾಗಿರುವಂತದ್ದು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಅದಕ್ಕೆ ಈ ಕಾಕ್ರೋಚ್ ಅಂತ ಹೌದು. ನೀವು ಅವಾಗಲೇ ಕೇಳಿದ್ರಿ ಸಿಜೆ ಅವರಿಗೂ ಮತ್ತೆ ಬಿಜೆಪಿಗೆ ಏನ್ ಲಿಂಕು, ಬಿಜೆಪಿಗೆ ಯಾಕೆ ಹೋಲಿಸ್ತೀರಾ ಅಂತ. ನಿಜವಾಗ್ಲೂ ನಾವೇನು ಹೋಲಿಸ್ತಾ ಇಲ್ಲ, ಹೋಲಿಸಲೂಬಾರ್ದು. ಯಾಕಂದ್ರೆ ಅವ್ರು ಸಿಜೆ ಅವರು ಒಂದು ತಮ್ಮದೇ ಆದಂತ ಉನ್ನತ ಸ್ಥಾನದಲ್ಲಿದ್ದಾರೆ. ಅವ್ರೇನು ರೆಸಿಗ್ನೇಷನ್ ಕೊಟ್ಟು ಬಿಜೆಪಿ ಪಾರ್ಟಿ ಏನು ಜಾಯ್ನ್ ಆಗಿಲ್ಲ. ಕಾರಣ ಏನಂತಾರೆ, ಜನಕ್ಕೆ ಅಷ್ಟು ಆಕ್ರೋಶ ಇದೆ, ಸೈಲೆಂಟ್ ವಾರ್ ಆಗ್ತಾರಂತ ಜನರ ಮಧ್ಯೆ ಇದು ಬಿಸಿ ಏರ್ತಾರಂತದ್ದು. ಪಕ್ಕದ ರಾಜ್ಯಗಳಲ್ಲಿ, ಪಕ್ಕದ ದೇಶಗಳಲ್ಲಿ, ನೇಪಾಳದಲ್ಲಿ ಆಗಿರೋ ಕ್ರಾಂತಿ ನಮ್ಮಲ್ಲಿ ಆಗ್ಲಿ ಅಂತ ಯುವಕರು ಆ ಕೋಪದಿಂದ ಆ ಮನಸ್ಥಿತಿಯಲ್ಲಿ ಇದ್ದಾರೆ. ಜನ ಬದಲಾವಣೆ ಬಯಸಿದ್ದಾರೆ. ಹಾಗಾಗಿ ಈ ಒಂದು ಕ್ರಾಂತಿ ಬಹುಶಃ ಈಗ ಎದ್ದೇಳ್ತಿದೆ ಅಂತ ಹೇಳ್ತೀರಿ. ನಾನು ಮಾತಾಡ್ತಾ ಇದ್ರೆ ಅವಾಗ್ಲೇನೆ ಈಗ ಏನಾಗಿದೆ ಅಂದ್ರೆ, ಈ ಪಾರ್ಟಿಗಳು, ಈ JCB ಪಾರ್ಟಿಗಳು ಅಂದ್ರೆ JDS, ಕಾಂಗ್ರೆಸ್, ಬಿಜೆಪಿ, ಈ ಬಿಜೆಪಿಯಲ್ಲಿರುವಂತ ಇದು ಕಾಂಗ್ರೆಸ್ ಇಲ್ಲಿರುವಂತ ಕಳ್ಳರು ಬಿಜೆಪಿಗೆ ಸೇರ್ತಾರೆ, ಬಿಜೆಪಿ ಇಲ್ಲಿರುವಂತ ಕಳ್ಳರು ಕಾಂಗ್ರೆಸ್ ಸೇರ್ತಾರೆ. ಇಲ್ಲಿ ಈಗ ಆಟಗಾರರು ಮಾತ್ರ ಬದಲಾಗ್ತಿದ್ದಾರೆ, ಆಟ ಒಂದೇ. ಈಗ ಎಕ್ಸಾಂಪಲ್, ಈಗ ಬೆಂಗಾಲದ ಚೀಫ್ ಮಿನಿಸ್ಟರ್ ಆಗಿರೋಂಥವ್ರು, ಅವರು TMC ಅಲ್ಲಿ ಲೀಡರ್, ಅವರು ಸುವೇಂದು ಅಧಿಕಾರಿ. 5 ಲಕ್ಷ ರೂಪಾಯಿ ತಗೊಳ್ಳುವಾಗ ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. ಅದೇ ಮೋದಿ ಅವರು ಭಾಷಣದಲ್ಲಿ ಹೇಳಿದ್ರು, ಇವನು ಕಳ್ಳ ಓಪನ್ ಆಗೇನೆ 5 ಲಕ್ಷ ತಗೋತಾ ಇದ್ದಾನೆ, ಇವನು ಎಲ್ಲಿ ಅವ್ನು TMC ಅಲ್ಲಿ ಇರುವಾಗ. ಇವಾಗ ಯಾರು ಹೇಳಿ, ಬಿಜೆಪಿಯ ಏನದು ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ. ಇದು ಪರಿಸ್ಥಿತಿ. ಅಂದ್ರೆ ಎಲ್ಲಿ ಬಿಜೆಪಿಯಲ್ಲಿ ಖದೀಮ್ರು ಕಳ್ಳರು ಏನಿದ್ದಾರೆ ಅವರು ಬಿಜೆಪಿ ಅವ್ರು ಪರ್ಚೇಸ್ ಮಾಡ್ತಾರೆ, ಅಥವಾ ED, CBI ಇದನ್ನು ಉಪಯೋಗಿಸ್ತಾರೆ. ಕಾರಣ ಏನ್ ಹೇಳ್ತಾರೆ, ನಾನು ಬಿಜೆಪಿ ಬಗ್ಗೆ ವಿರೋಧಿ ಅಂತಲ್ಲ, ಅಥವಾ ಕಾಂಗ್ರೆಸ್ ಬಗ್ಗೆ ಅಂತಲ್ಲ, JDS ಪಂತೆ ಅಲ್ಲ, ಹೊಸ ಕ್ರಾಂತಿ ಬರ್ಬೇಕಾಗಿರೋಂಥದ್ದು. ಈಗ ಬಹಳ ಜನ ಏನ್ ಮಾಡ್ತಾರೆ, ಈ ತರ ಮಾತಾಡಿದಾಗ ಇವನು ಬಿಜೆಪಿ ಬಗ್ಗೆ ಮಾತಾಡ್ತಾನೆ, ಇವನ ದೇಶದ್ರೋಹಿ, ಇವನು ಪಾಕಿಸ್ತಾನಕ್ಕೆ ಕಳಿಸಿ, ಇವನು ಅಫ್ಘಾನಿಸ್ತಾನಕ್ಕೆ ಕಳಿಸಿ, ಈ ತರದ ವಿಚಾರಗಳನ್ನ ಮಾತಾಡ್ತಾರೆ. ಆದ್ರೆ ನಿಜವಾಗ್ಲೂ ಯುವಕರು ಯಾರು ಮಾತಾಡ್ತಾ ಇಲ್ಲ. ಬಿಜೆಪಿ ಚಮಚಗಳಾಗಲಿ, ಬಿಜೆಪಿ ಚೇಲಗಳಾಗ್ಲಿ, ಕಾಂಗ್ರೆಸ್ ಅಂಧಭಕ್ತರಾಗಿರ್ಲಿ ಅಥವಾ ಗುಲಾಮರಾಗ್ಲಿ ಮಾತಾಡ್ತಾ ಇದ್ದಾರೆ. ನಾನು ಯಾವ ಪಾರ್ಟಿ ಬಗ್ಗೆ ಹೇಳ್ತಾ ಇಲ್ಲ. ಯಾಕೆ ಇಷ್ಟು ಕಟುವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಿಜವಾಗ್ಲೂ 12 ಮಿಲಿಯನ್ ಜನ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಅದು ಒಂದು ಜನರಲ್ ಪಾರ್ಟಿ, ಅದೇನು ಪೊಲಿಟಿಕಲಿ ಅಫಿಲಿಯೇಟೆಡ್ ಅಥವಾ ರಿಜಿಸ್ಟರ್ಡ್ ಪಾರ್ಟಿ ಅಲ್ಲ,
ಹುಟ್ಟಾಕಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವಂತ ಒಂದು ಪಾರ್ಟಿ. ನೀವು ಮಿಲಿಯನ್ ಬಗ್ಗೆ ಹೇಳಿದ್ರಿ, 10 ರಿಂದ 12 ಮಿಲಿಯನ್ ಅಂತ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ಹೇಳ್ತಿದ್ರಿ 10 ರಿಂದ 12 ಮಿಲಿಯನ್ ಅಂತ. ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಂಬಿ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯನಾ ಸರ್? ಇಲ್ಲ, ಖಂಡಿತವಾಗ್ಲೂ ಸಾಧ್ಯ ಇದೆ. ಯಾಕಂದ್ರೆ 10 ರಿಂದ 12 ಅಂತ ಅಂದ್ರಿ, 10 ರಿಂದ 12 ಮಿಲಿಯನ್ ಅಂತ ಹೇಳೋದು ಬರೀ 5 ದಿನಲ್ಲಿ ಆಗಿರೋಂಥದ್ದು. ಬಿಜೆಪಿ ಪಾರ್ಟಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡಿದ್ರೆ ಒಂದು 8 ಮಿಲಿಯನ್ಸ್ ಇದ್ದಾರೆ. 1980ರಲ್ಲಿ ಪಾರ್ಟಿ ಕಟ್ಟಿರೋದು ಇಲ್ಲಿವರೆಗೂ 8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದೇ ಈ ಡಿಜಿಟಲ್ ಮೀಡಿಯಾನ ಉಪಯೋಗಿಸ್ಕೊಂಡು. ನಾನು ಅದಕ್ಕೆ ಕೇಳಿದ್ದು, ಈಗ 10 ರಿಂದ 12 ಮಿಲಿಯನ್ ಅಂದ್ರೆ ಇದನ್ನ ನಂಬಿ, ಈ ಟ್ರೆಂಡ್ ಅನ್ನ ನಂಬಿ ರಾಜಕೀಯ ಕ್ರಾಂತಿ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯವಾಗಲಿದೆ. 12 ಮಿಲಿಯನ್ಸ್ ಫಾಲೋವರ್ಸ್ ಉಟ್ಕೊಂಡಿದ್ದಾರೆ ಅಂದ್ರೆ ಇದು ರಾಜಕೀಯ ಕ್ರಾಂತಿಯಾಗಿ ಬದಲಾವಣೆ ಒಂದು ಮುನ್ಸೂಚನೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಮುನ್ನುಡಿ ಬರಿತಾ ಇದ್ದಾರೆ. ಜನಕ್ಕೆ ಅರ್ಥ ಆಗ್ತಾ ಇದೆ ಯಾವ ರೀತಿ ಇದೆ. ಆಸ್ ಒಬ್ಬ ಡಾಕ್ಟರ್ ಆಗಿ ಸುಮಾರು 18 ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಜನರಿಗೆ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತಿಗೆ ಮೋದಿ ಅವರು ಬಂದ್ಮೇಲೆ ಮೊನ್ನೆ ಹೋದ ವಾರದಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ ನ, ಬೇಸಿಕ್ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮೇಲೆ 15 ರಿಂದ 20% ತೆರಿಗೆ ಹಾಕಿದ್ದಾರೆ. ಆಮೇಲೆ ಈ ದೇಶದಲ್ಲಿ ಯಾವುದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಈ ದೇಶದಲ್ಲಿ ಆರೋಗ್ಯ ಸ್ಥಿತಿ ಎಮರ್ಜೆನ್ಸಿಲಿ ಇದೆ. ಇದು ಕೇಂದ್ರ ಸರ್ಕಾರ ಹೇಳುತ್ತೆ, ಅದ್ರದ್ದು ವೆಬ್ಸೈಟ್ ಹೇಳಿದ್ರೆ 24 ಲಕ್ಷ ಜನ ಗುಣಮುಖವಾಗುವಂತ ಕಾಯಿಲೆಯಿಂದ ಸಾಯ್ತಾರೆ ಪ್ರತಿ ವರ್ಷ. ಸರ್, ಆಸ್ ಎ ಡಾಕ್ಟರ್ ಆಗಿ ಹೇಳ್ತಾರಂತದ್ದು 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಅಂದ್ರೆ ಪ್ರತಿ ತಿಂಗಳಿಗೆ 2 ಲಕ್ಷ ಆಯ್ತು. ಇದು ಸಾವ ಅಥವಾ ಸರ್ಕಾರಿ ಕೊಲೆನಾ? ಈ ಜನ ಯಾರೋ ಬಡವ್ರ ಮಕ್ಕಳು, ಯಾರೋ MLA ಮಕ್ಕಳು, MP ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಅವ್ರ ವಿದೇಶನೋ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ತೋರ್ಕೊತಾರೆ. ಈ ಮಿಡಿಲ್ ಕ್ಲಾಸ್ ಇರೋರ ಪರಿಸ್ಥಿತಿ ಏನಿದೆ? ಈ ದೇಶದಲ್ಲಿ ನಮ್ಮ GDPಯಲ್ಲಿ ಈ ದೇಶದಲ್ಲಿ 2 ಬೇಕಾಗಿರುವಂತದ್ದು ಭಾಗ್ಯ, ಒಂದು ಶಿಕ್ಷಣ ಭಾಗ್ಯ, ಒಂದು ಆರೋಗ್ಯ ಭಾಗ್ಯ. ಇವತ್ತಿಗೆ ಏನಾಗ್ಬಿಟ್ಟಿದೆ? ಕೊಡಲ್ವಲ್ಲ ಸರ್, ಯಾವ ಪಕ್ಷನೂ ಕೊಡಲ್ಲ. ಅವ್ರು ಕೊಡ್ತಾರಂತದ್ದು ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ನಮ್ಮ ಗ್ಯಾರಂಟಿ ಯೋಜನೆಗಳು ಬೇರೆಯವರು ಕಾಪಿ ಮಾಡ್ತಾರೆ, ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡ್ತಾರೆ ಅಂತ ಹೇಳ್ತಾರೆ ವಿನಃ ಆರೋಗ್ಯವನ್ನ ಉಚಿತವಾಗಿ ಅಥವಾ ಆರೋಗ್ಯ ಅಥವಾ ಶಿಕ್ಷಣ ಇವೆರಡನ್ನೂ ಉಚಿತವಾಗಿ ಕೊಟ್ಬಿಟ್ರೆ ನಿಮ್ಮನ್ನು ಮುಂದಿನ 25-50 ವರ್ಷದವರೆಗೂ ಜ್ಞಾಪಿಸ್ಕೋತಾರಲ್ಲ ಜನ. ಇದನ್ನ ಯಾಕೆ ಕೊಡಲ್ಲ? ಅದೇ ಕಾರಣ ಏನಂತ ಸರ್, ಅವ್ರಿಗೆ ನಿಜವಾಗ್ಲೂ ಈಗ ನೋಡಿ, ಇಲೆಕ್ಷನ್ ಬಂದಾಗ 500 ರೂಪಾಯಿನೋ ಕುಕ್ಕರೋ ನಿಕ್ಕರೋ ಲಿಕ್ಕರೋ ಕೊಡ್ತಾರೆ, ಅಲ್ಲಿಗೆ ಮುಗಿಸ್ಬಿಡ್ತಾರೆ. ನಿಜವಾಗ್ಲೂ ಅದನ್ನ ಮಾಡ್ತಾನೆ ಇಲ್ಲ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಈಗ ಅವರು ಶಾದಿ ಭಾಗ್ಯ, ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯಗಳನ್ನ ಕೊಡುತ್ತೆ ಹೊರತಾಗಿ ಶಿಕ್ಷಣ ಭಾಗ್ಯ ಕೊಡ್ತಾ ಇಲ್ಲ. ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ ಅಂತ ದೇಶಗಳಲ್ಲಿ ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ನಾಗರಿಕನು ಲಂಡನ್ ನಲ್ಲಿ ಒಬ್ಬ ವ್ಯಕ್ತಿಗೆ 1 ರೂಪಾಯಿಂದ ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಹೆಲ್ತ್ ಕೇರ್ ಇದೆ. ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್. ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ನಾವೆಲ್ಲರೂ ದುಡಿತಾರಂತದ್ದು ಶಿಕ್ಷಣಗೋಸ್ಕರ, ಆರೋಗ್ಯಕ್ಕೋಸ್ಕರ. ನಾನು 1 ಲಕ್ಷ ರೂಪಾಯಿ ದುಡಿತಾ ಇದ್ರೆ ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ತಂದೆ ತಾಯಿ ಆರೋಗ್ಯಕ್ಕೋಸ್ಕರ ದುಡಿತಾರಂತದ್ದು. ಅದರಲ್ಲಿ 1 ಲಕ್ಷದಲ್ಲಿ 50,000 ರೂಪಾಯಿ ಇದಕ್ಕೆ ಹೋಗುತ್ತೆ. ಅದಕ್ಕಾಗಿ ಅದನ್ನ ಮಾಡ್ತಾ ಇಲ್ಲ. ಇಲ್ಲಿ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ. ಇಲ್ಲಿ ಏನಂದ್ರೆ 90% ಜನ ಈ ರಾಜಕಾರಣಿಗಳಿದ್ರೆ, ಅವಾಗಲೇ ಹೇಳಿದ್ನಲ್ಲ, 3 ಪಾರ್ಟಿಯವರು ಖದೀಮ್ರು, ಕಳ್ಳರು, ದುಷ್ಟರು, ಲಫಂಗರು, ನೀಚರು. ಯಾಕಾಗಿ ಹೇಳ್ತಾ ಇದ್ರೆ ಜನಕ್ಕೆ ಅಷ್ಟು ರೋಷ್ ಹೋಗ್ಬಿಟ್ಟಿದ್ದಾರೆ. ಜನಕ್ಕೆ ಗೊತ್ತಿದೆ, ಒಬ್ಬ ಯಾರಾದ್ರೂ MLA ಸೋಷಿಯಲ್ ಮೀಡಿಯಾದ ಏನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಅಲ್ಲಿರುವಂತ ಯಾವ್ದೋ ಲೋಕಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬಂದಿರ್ತಾನೆ. ಸಾಹೇಬ್ರಿಗೆ ಹೀಗೆ ಬರೀತ್ಯಾ ನೀನು? ಸಾಹೇಬ್ರು ರೋಡ್ ಮಾಡಿಸಿಲ್ಲ ಅಂತ ಬರೀತ್ಯಾ? ಸಾಹೇಬ್ರ ಏನೋ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಾಕ್ಟರ್ ಬಂದಿಲ್ಲ, ನರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ ಅಂತ ನೀನು ಪೋಸ್ಟ್ ಹಾಕ್ತೀಯ ಅಂತ ಧಮಕಿ ಬೇರೆ ಹಾಕ್ತಾರೆ. ನಾನು ಉತ್ತರ ಕರ್ನಾಟಕದಿಂದ ಬಂದಿರೋಂಥವನು. ಇಂಥ ಬೆಳವಣಿಗೆಗಳು ನೀವು ಹೇಳಿದ್ರಲ್ಲ, ಸಮಾಜದಲ್ಲಿ ನಡೆಯುವಂತಹ ಒಂದಷ್ಟು ಭ್ರಷ್ಟಾಚಾರದ ವಿಚಾರ ಹೇಳ್ತಿದ್ರಿ. ಹೌದು. ಸೊ ಇದು ಇವತ್ತು ನಿನ್ನೆದಲ್ಲ, ಹೌದು, ಹಲವಾರು ದಶಕಗಳಿಂದ ಬಂದಿದೆ. ಹೌದು. ಬಹುಶಃ ನೀವು ಈಗ ಎಚ್ಚೆತ್ಕೊಳ್ತಿದ್ರ ಅಂತ. ಇಷ್ಟನೇ ಯಾಕೆ ಸುಮ್ಮನೆ ಇದ್ರಿ? ಇಲ್ಲ, ಈಗ ಡಿಜಿಟಲ್ ಮೀಡಿಯಾ ಕ್ರಾಂತಿ ಆಗ್ತಾ ಇರೋದ್ರಿಂದ ಜನಕ್ಕೆ ಗೊತ್ತಾಗ್ತಾ ಇದೆ, ವೇದಿಕೆಯಾಗಿ ಸಿಗ್ತಾ ಇದೆ. ಸಾಕಷ್ಟು ಭ್ರಷ್ಟಾಚಾರ ಸರ್. ಒಬ್ಬ DHO ಆಗ್ಬೇಕಾದ್ರೆ, ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಬೇಕಾದ್ರೆ ಕನಿಷ್ಠ 40 ರಿಂದ 50 ಲಕ್ಷ ಕೊಡ್ಬೇಕು. ಯಾರಿಗೆ? MLA, ಮಿನಿಸ್ಟರ್ನ ಅಥವಾ ಸಚಿವರ PA ಅವ್ನ ಚಮಚಾಗೋ ಯಾನ್ಗೋ ಕೊಟ್ಟು ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ, ನಾನು ಒಬ್ಬ ಮೆಡಿಕಲ್ ಫೀಲ್ಡ್ ಇಂದ ಬಂದಿರೋನು, ಒಬ್ಬ ತಾಲೂಕು ಹೆಲ್ತ್ ಆಫೀಸರ್ ಆಗ್ಬೇಕಾದ್ರೆ 20-25 ಲಕ್ಷ ಕೊಡ್ಬೇಕು. ಒಬ್ಬ ಮೆಡಿಕಲ್ ಆಫೀಸರು ಒಂದು ಪೋಸ್ಟಿಂಗ್ಗೆ 10 ಲಕ್ಷ ಕೊಡ್ಬೇಕು. ಇದು ನಾನು ಹೇಳ್ತಾ ಇಲ್ಲ, ಇದನ್ನ ಪೇಪರ್ ಅಲ್ಲಿ ಸಾಕಷ್ಟು ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ಮತ್ತೆ ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ. ನಾನು 2 ಬಾರಿ MLA ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸಾಕಷ್ಟು ಜನ ಈ ಸರ್ಕಾರಿ ಅಧಿಕಾರಿಗಳು ನನ್ನ ಅಪ್ರೋಚ್ ಮಾಡಿ, ಸರ್ ಹೆಂಗಾದ್ರೂ ಮಾಡಿ ಪೋಸ್ಟ್ ಕೊಡಿಸಿ ಅಂತ. ನಿಜವಾಗಲೂ ಕಾನೂನುಬದ್ಧವಾಗಿ, ನ್ಯಾಯಯುತವಾಗಿ ಮೆರಿಟ್ ಆಗಿರುವಂತವನು ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾಗಿತ್ತು. ಯಾರೋ ಈ ತರ ದುಡ್ರು, ದಂಧೆಕೋರು, ಹರಾಮ್ಕೋರು ಆರೋಗ್ಯ ಅಧಿಕಾರಿಗಳಾಗ್ಬಿಟ್ರೆ ಅಥವಾ MLA ಯಾವ್ದಾದ್ರು ಆಗ್ಬಿಟ್ರೆ ಏನಾಗುತ್ತೆ ಹೇಳಿ? ಒಬ್ಬ MLA 50 ಕೋಟಿಯಿಂದ 100 ಕೋಟಿ ಖರ್ಚು ಮಾಡಿಸಿದಾಗ ಅವ್ನು ಎಲ್ಲಿಂದ ದುಡ್ಡು ತರ್ತಾನೆ ಸರ್? ಅವನು ಇದೇ ತರ ಈ ಆಫೀಸರ್ ಇಂದ ಸುಲಿಗೆ ಮಾಡ್ಬೇಕಾಗಿರೋಂಥದ್ದು. ಈ ಆರೋಗ್ಯ ಇಲಾಖೆಯಲ್ಲಿ ಇಡೀ ದೇಶದಲ್ಲೇ ಹಿಂಗ ಆಗ್ತಾರಂಥದ್ದು. ಏನು ಬದಲಾವಣೆ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಜಯದೇವ ಒಂದೇ ಹಾಸ್ಪಿಟಲ್ ಇದೆ ಇಲ್ಲಿ ಬೆಂಗಳೂರಲ್ಲಿ, ಕಿದ್ವಾಯಿ ಒಂದೇ ಇದೆ ಕ್ಯಾನ್ಸರ್ಗೆ.
ಇಷ್ಟು 1,20,00,000 ಪಾಪ್ಯುಲೇಷನ್ಗೆ 4 ಜಯದೇವ 4 ಕಿದ್ವಾಯಿ ಆಗ್ಬೇಕಾಗಿತ್ತಲ್ಲ ಅಲ್ವಾ? ಮೂಲಭೂತ ಸೌಕರ್ಯ ಎಲ್ಲ, ಬೇಸಿಕ್ ನೆಸೆಸಿಟಿ ಅದು ಆಗ್ತಾನೆ ಇಲ್ಲ. ಇದು ದುರಾದೃಷ್ಟ. ಮಾತಾಡ್ತಾ ಹೋಗೋಣ, ಒಂದು ಬ್ರೇಕ್ ತಗೊಂಡ್ಬಂದ್ಬಿಡೋಣ. ಚರ್ಚೆ ಕಂಟಿನ್ಯೂ ಆಗುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಇನ್ನೊಂದು ನಮ್ಮ CJ ಅವರು ಹೇಳಿರುವಂಥದ್ದು, ಸೂರ್ಯಕಾಂತ್ ಸರ್ ಹೇಳಿರುವಂಥದ್ದು, ನಿಮಗೆ ಗೊತ್ತಿದೆ ಜುಡಿಷಿಯರಿ ಬಗ್ಗೆ ನಾನು ಸಾಕಷ್ಟು ಕೇಸ್ಗಳನ್ನ ಹಾಕಿದ್ದೀನಿ, ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಅದು ಅಲ್ಲ, ಇವಾಗ ಜಸ್ಟಿಸ್ ಡಿಸ್ಟ್ರಾಯ್ಡ್ ಅಂತ. ಈಗ ಬಹಳಷ್ಟು ಕೇಸ್ಗಳೆಲ್ಲ, ಮೈಸೂರು ಅಂತ ಒಂದು ಘಟನೆಯಲ್ಲಿ ಒಂದು ಮಲ್ಲಿಗೆ ಅಂತ ಒಂದು ಕೇಸ್ ವಿಚಾರವಾಗಿ ಅವನ ಹೆಂಡತಿ ಬೇರೆದವ್ರ ಜೊತೆ ಓಡಿ ಹೋಗಿರ್ತಾಳೆ, ಆದ್ರೆ ಅವನು ಮರ್ಡರ್ ಮಾಡಿದ್ದಾನ ಅಂತ ಹೇಳ್ತಾರೆ. ಅದಕ್ಕೆ ಶಿಕ್ಷೆ ಮಾಡ್ಬಿಡ್ತಾರೆ ಜಡ್ಜು. ಆದ್ರೆ ಆ ಓಡಿ ಹೋದವ್ರು ಉಡುಪಿ ಹತ್ರ ಹಿಡಿದು ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಆಮೇಲೆ ಗೊತ್ತಾಗತ್ತೆ ಅವನ್ನ ಮರ್ಡರ್ ಮಾಡಿಲ್ಲ ಅಂತ. ಸತ್ತಿರೋರು ಯಾರು ಹಂಗಾದ್ರೆ? ಈ ತರದ್ದು ಸಿಸ್ಟಮ್ ಅಲ್ಲಿ ಆದಾಗ, ಇನ್ನೊಂದು ಒಬ್ರು ನಮ್ಮ ಅಲಹಾಬಾದ್ ಕೋರ್ಟ್ ಜಡ್ಜು, ಯಾರವರು, ವರ್ಮಾ ಅಂತ ಒಬ್ಬ ಜಡ್ಜ್ ಮನೆಯಲ್ಲಿ ಕಂತೆ ನೋಟು, ಮನೆ ತುಂಬಾ ತುಂಬಿದೆ ದುಡ್ಡನ್ನ. ಅವ್ರೆಲ್ಲೋ ಹೋಗಿರ್ತಾರೆ ಔಟ್ಸೈಡು, ಬೆಂಕಿ ಹತ್ತಿದಾಗ ಆ ಮನೆಯಲ್ಲಿ ಕಂತೆ ನೋಟ್ ಸಿಗುತ್ತೆ. ಅವ್ರನ್ನ ಇಂಪೀಚ್ಮೆಂಟ್ ಮಾಡೋದೇ ಇಲ್ಲ. ಅವರಿಗೆ ಅಧಿಕಾರ ಏನಂದ್ರೆ ಅವ್ರನ್ನ ಆಮೇಲೆ ಇಂಪೀಚ್ಮೆಂಟ್ ಮಾಡ್ಲೇ ಇಲ್ಲ. ಅವ್ರ ಮೇಲೆ FIR ಆಗ್ಲಿಲ್ಲ. ಯಾವ್ದಾದ್ರು ಒಬ್ಬ ಬನ್ನೋ ಅಥವಾ ಇನ್ನೇನಾದ್ರೂ 100 ರೂಪಾಯಿ 200 ರೂಪಾಯಿ ಕದ್ರೆ ಅವನಿಗೆ ಶಿಕ್ಷೆ ಮಾಡ್ತಾರೆ, ಪೊಲೀಸರು ಒದಿತಾರೆ, ಕೇಸ್ ಹಾಕ್ತಾರೆ, ಜೈಲಿಗೆ ಬಿಡ್ತಾರೆ. ಆದ್ರೆ ಒಬ್ಬ ಚೀಫ್, ಇದು ಯಾವ್ದು ಹೈಕೋರ್ಟ್ ಜಡ್ಜಿನ ಮನೆಯಲ್ಲೇನೆ ದುಡ್ಡು ಸಿಕ್ಕಾಗ್ಲೂ ಏನು ಮಾಡ್ಲಿಲ್ಲ. ಇದೇನೋ ಸಿಸ್ಟಮ್ ಸರ್ ಕಂಪ್ಲೀಟ್ಲಿ. ನನ್ನ ಅನುಭವದಲ್ಲಿ ಸಾಕಷ್ಟು ಕೋರ್ಟ್ಗಳಿಗೆ ಹೋಗಿದ್ದೀನಿ, ನನಗೆ ಗೊತ್ತಿದೆ. ಎಲ್ಲ ತಾರೀಖ್ ಪೇ ತಾರೀಖ್. ನಾನು ಜುಡಿಷಿಯರಿ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ, ನ್ಯಾಯಾಲಯದ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ, ನ್ಯಾಯಾಧೀಶರ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಲ್ಲ, ಜಸ್ಟಿಸ್ ಡಿಸ್ಟ್ರಾಯ್ಡ್ ಅಂತ. ಸಾಕಷ್ಟು ಜನಕ್ಕೆ ಈಗ ಯಾರೋ ಒಬ್ಬರನ್ನ ಹೊಡೆದಿರ್ತಾನೆ, ಶಿಕ್ಷೆ ಎಷ್ಟಾಗಿದೆ ಸರ್ ಕ್ರಿಮಿನಲ್ಸ್ಗಳಿಗೆ? ವಿಧಾನಸೌಧದಲ್ಲಿರುವಂತ ಕಳ್ಳರು ಎಲ್ಲಿ ಪರಪ್ ನಗರದಲ್ಲಿ ಇರ್ಬೇಕಾಗಿತ್ತು, ಪರಪ್ ನಗರದಲ್ಲಿ ಜನ ಹೊರಗಡೆ ಇರಬೇಕಾಗಿತ್ತು. ನೋಡ್ರಿ MLA ಗಳಿಗೆಲ್ಲ ADR ರಿಪೋರ್ಟ್ ಪ್ರಕಾರ ನೀವು ರಾಜಕಾರಣಿಗಳನ್ನ ಕಳ್ಳರು, ಭ್ರಷ್ಟಾಚಾರಿಗಳು ಅಂತ ಖದೀಮ್ರು, ಹೌದು, ಕಳ್ಳರು, ಖದೀಮ್ರು, ರೇಪಿಸ್ಟ್ಗಳು, ಕೊಲೆಗಡಕರ ಇರುವಂತ ಸರ್. ನಾನು ಹೇಳ್ತಾ ಇಲ್ಲ ಇದನ್ನ, ಇಲ್ಲ ನಾನೇನ್ ಹೇಳ್ತಾ ಇಲ್ಲ. ADR ರಿಪೋರ್ಟ್ ಅಲ್ಲಿ ಹೇಳಿರುವಂತದ್ದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ರು. ಇಲ್ಲ, ಖಂಡಿತವಾಗ್ಲೂ ಡ್ಯಾಮೇಜಿಂಗ್ ಅಲ್ಲ. ಇರೋ ವಿಚಾರನ ADR ರಿಪೋರ್ಟ್ ಅಲ್ಲಿ ಎಲ್ಲಿ ಹೇಳ್ತಾರಂತದ್ದು. ADR ರಿಪೋರ್ಟ್ ಅಂದ್ರೆ ಒಂದು ಎಲೆಕ್ಷನ್ ಕಮಿಷನ್ಗೆ ಇವ್ರು ಅಫಿಡೇಟ್ ಸಲ್ತಾರಲ್ಲ, ಅದು ಸಲ್ಲಿಸ್ತ್ರಲ್ಲಿ ಹೇಳಿರುವಂತದ್ದು. ಕೊಲೆಗಡಕರು, ಹಾಫ್ ಮರ್ಡರ್ ಕೇಸು, ಫುಲ್ ಮರ್ಡರ್ ಕೇಸು, ರೇಪ್ ಕೇಸು, ಡಕಾಯಿತಿ ಕೇಸುಗಳು ಇರುವಂತದ್ದು 40-45%, 100 ಜನದಲ್ಲಿ 45%. ಇದನ್ನೇನು ನನಗ್ ಮನಸ್ಸಿಗೆ ಬಂದಿದ್ದ, ಬಾಯಿಗೆ ಬಂದಿದ್ದೆ, ಟಿವಿ ಡಿಬೇಟ್ ಅಲ್ಲಿ ಹೇಳಕ್ಕಾಗಲ್ಲ ಸರ್. ಅದಾದ್ರೆ ಅದರದೇ ಆದಂತದ್ದು ಕಾನೂನು ಇರುತ್ತೆ, ಅದಕ್ಕೆ ಕೇಸ್ ಆಗುತ್ತೆ, ಅದೆಲ್ಲ ಗೊತ್ತಿರೋಂಥವನು. ಆದ್ರೆ ಏನ್ ಹೇಳ್ತಾರೆ, ಈ ತರದ್ದು ಹೇಳ್ತಾರೆ ಎಲ್ಲಾ ಪಾರ್ಟಿಯಲ್ಲಿ ಸರ್, ಸಮಾನ ಮನಸ್ಕರಕವಾಗಿ ಎಲ್ಲರೂ ಮಾಡ್ತಾರಂಥದ್ದು. ಇದರಿಂದನೇ ಹಾಳಾಗ್ತಾರಂಥದ್ದು. ನೀವು ನೋಡಿ, ಯಾರಾದ್ರೂ ಒಬ್ಬ ಯಂಗ್ಸ್ಟಾರ್ ಎಜುಕೇಟೆಡ್ ಆಗಿರೋಂಥವನು, ಡಾಕ್ಟರ್ ಆಗಿರೋಂಥವನು, ಅಥವಾ ಇಂಜಿನಿಯರ್ ಆಗಿರೋಂಥವನು, ಅಥವಾ ಇನ್ ಯಾವ್ದಾದ್ರು ಯಂಗ್ಸ್ಟರ್ಸ್ ಪೊಲಿಟಿಷಿಯನ್ಸ್ ಆಗಿದ್ದಾರೆ ಸರ್? MLA ಮಗ, MLA ಈಗ ನೋಡಿ ಇದರಲ್ಲಿ ದಾವಣಗೆರೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಅಂತ ಒಬ್ಬ ಮೇಧಾವಿ ನಾಯಕರು, ಅವ್ರ ಮೊಮ್ಮಗನೇ MLA ಆಗ್ಬೇಕಾ? ಅವ್ರ ಮನೆಯಲ್ಲಿ ನೋಡಿ, ಅವರ ಅಮ್ಮ MP, ಅವ್ರ ಅಪ್ಪ ಮಿನಿಸ್ಟ್ರು, ಅವರ ಮೊಮ್ಮಗ MLA, ಒಂದೇ ಮನೆಯಲ್ಲಿ 3 ಜನ. ಇದಕ್ಕೇನಾಗಿದೆ? ಕಾಂಗ್ರೆಸ್ದವ್ರು ಹೀಗೆ. ಈಗ ಅಲ್ಲಿ ಇದರಲ್ಲಿ ಎಲ್ಲಿ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅಂತ, ಮೇಟಿ ಅವ್ರದ್ದು ಮಗ ಉಮೇಶ್ ಮೇಟಿ ಆಗುವಂಥದ್ದು. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ, ಬರೀ 250 ಫ್ಯಾಮಿಲಿ ನಮ್ಮನ್ನ ರೂಲ್ ಮಾಡ್ತಾರಂತದ್ದು. ಈಗ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲ್ಕನ್ ಜಾರಕಿಹೊಳಿ, ಅಲ್ಲ, ಇಡೀ ದೇಶದಲ್ಲಿ ಡೈನೆಸ್ಟಿ ಪೊಲಿಟಿಕ್ಸ್ ಅತಿ ಹೆಚ್ಚಿರುವಂತದ್ದು ಬಿಜೆಪಿಯಲ್ಲಿ. ಹೌದು, ಅಲ್ಲ ಬಿಜೆಪಿ ಒಂದಲ್ಲ, ಎರಡು ಪಾರ್ಟಿಯಲ್ಲಿ. ಅಮಿತ್ ಶಾ ಮಗ ಹೇಳ್ತಾರಂತದ್ದು. ಈಗ TVK ವಿಜಯ್ ಪಾರ್ಟಿ ಅವರು, ವಿಜಯ್ ಫಿಲ್ಮ್ ಸ್ಟಾರು, ಅವರಿಗೆ 4 ಸೀಟ್ ಬರಲ್ಲ, ಅವರೇ 2 ಕಡೆ ನಿಂತ್ಕೊಂಡಿದ್ದಾರೆ, ಎಲ್ಲಾದ್ರೂ ಒಂದ್ ಕಡೆ ಸೋತ್ ಹೋಗ್ತಾರಂತ ಈ ರಾಜಕೀಯ ಪಂಡಿತರು ಏನಂದ್ರೆ ತುಂಬಾ ಮೇಧಾವಿಗಳು, ಸುಮಾರು 40-50 ವರ್ಷ ರಾಜಕಾರಣ ಮಾಡಿರುವಂತ ಅವರೆಲ್ಲ ಹೇಳಿರುವಂತದ್ದು ಅವ್ರು ಗೆಲ್ಲಲ್ಲ. ಎಕ್ಸಿಟ್ ಪೋಲ್ ಹೇಳಿತ್ತಲ್ಲ, ಎಕ್ಸಿಟ್ ಪೋಲ್ ಬಿಡಿ, ಎಕ್ಸಿಟ್ ಪೋಲ್ ಈಗ ಯಾವ್ದೋ ಒಂದು ಎಕ್ಸಿಟ್ ಪೋಲ್ ಮಾತ್ರ, ಮೈ ಎಕ್ಸಿಸ್ ಇಂಡಿಯಾ ಮಾತ್ರ ಒಂದು ಹೇಳಿರುವಂತದ್ದು, ಉಳಿದದ್ದೆಲ್ಲ ಹೇಳಿಲ್ಲ. ಈಗ ಮೀಡಿಯಾ ಹೇಳಿತು, ಮತ್ತೆ ಈ ಸೋಕಾಲ್ಡ್ 40 ವರ್ಷ 50 ವರ್ಷ ರಾಜಕಾರಣ ಮಾಡಿದವರು, ಅದೇ ನಮ್ DK ಶಿವಕುಮಾರ್ ಅವರು ಹೇಳಿರುವಂತದ್ದು, ಅವ್ರೇನ್ ಗೆಲ್ಲಲ್ಲ ಬಿಡ್ರಿ, ಅವ್ರೇನ್ 4 ಸೀಟ್ ಬರಲ್ಲ, ನಾವ್ ಅವ್ರ ಜೊತೆ ಅಲೈನ್ಸ್ ಇಲ್ಲ ಅನ್ಬಿಟ್ಟು ಇವತ್ತು ಅಲೈನ್ಸ್ ಅಂತಾರೆ. ಈಗ ನಾವ್ ಹೇಳ್ತಾ ಇರೋದು, ಜನರ ಆಕ್ರೋಶ ಒಳಗಡೆನೆ ಇರುತ್ತೆ, ಅದು ಬೇಗುದಿ ಬೂದಿ ಮುಚ್ಚಿದ ಕೆಂಡ ತರ ಇರುತ್ತೆ. ಹಾಗಾಗಿ TVK ಗೆದ್ದಿರುವಂತದ್ದು. ಈಗ ಜನ ಬದಲಾವಣೆ ಬಯಸ್ತಾರಲ್ಲ, ADMK DMKನೇ ಮಾತ್ರ ಆಯ್ಕೆ ಮಾಡ್ತಾ ಇದ್ರು. ಯಾಕೆ ಈ ತರ ಅಲೆ ಎಲ್ಲಾ ಜನರ ಮನಸ್ಸಲ್ಲಿದೆ, ಬದಲಾವಣೆ ಬಯಸ್ತಾ ಇದ್ದಾರೆ. ಇವ್ರು ಹೇಳ್ತಾರಂತದ್ದು ಕಾಂಗ್ರೆಸ್, BJP, JDS ಅಂತಲ್ಲ ಸರ್, 3 ಪಾರ್ಟಿಗಳನ್ನ ತಿರಸ್ಕಾರ ಮಾಡಿ ಈ ರಾಜ್ಯದಲ್ಲಿ ಬದಲಾವಣೆ ಬಯಸ್ತಿದ್ದಾರೆ ಅನ್ನುವಂತ ಕಾರಣಕ್ಕೆ 3 ಪಾರ್ಟಿಯನ್ನ ತಿರಸ್ಕಾರ ಮಾಡಿ
ಕಾಕ್ರೋಚ್ ಜನತಾ ಪಾರ್ಟಿನೇ ಯಾಕೆ ಅವ್ರು ಚೂಸ್ ಮಾಡ್ಕೋತಾರೆ? ಇಲ್ಲ, ಖಂಡಿತವಾಗ್ಲೂ ಯಾಕ್ ಮಾಡ್ಕೋಬೇಕು? ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮಂತನ ಒಬ್ಬ ಎಜುಕೇಟೆಡ್ ಆಗಿರೋಂಥವನು, ಡಾಕ್ಟರ್ ಆಗಿರೋಂಥವನು, 18 ವರ್ಷ ಸಮಾಜ ಸೇವೆ ಮಾಡಿರೋಂಥವನು, ನನಗೆ ಗೊತ್ತಾಗುತ್ತೆ ಆರೋಗ್ಯ ಕ್ಷೇತ್ರಕ್ಕೆ. ನಾನು ಆರೋಗ್ಯ ಸಚಿವನಾಗಿ ಇವತ್ತು ಸ್ವಯಂ ಘೋಷಿತವಾಗಿ ಬಂದಿದ್ದೀನಿ. ನಾನು ಆರೋಗ್ಯ ಇಲಾಖೆಯಲ್ಲಿ ಏನೇನಾಗುತ್ತೆ, ಒಬ್ಬ ಅಧಿಕಾರಿ ಅಂದ್ರೆ ಏನು, ಒಬ್ಬ ಮೆಡಿಕಲ್ ಆಫೀಸರ್ ಅಂದ್ರೆ ಏನು, ಮುಖ ನೋಡಿದ್ರೆ ಹೇಳ್ತೀನಿ ನಾನು. ಒಬ್ಬ ಮೆಡಿಕಲ್ ಆಫೀಸರ್ದು ದಿನಕ್ಕೆ ಇವ್ರು ಎಷ್ಟು ಪೇಷಂಟ್ ನೋಡಿದ್ದಾರೆ ಇವ್ರು PHC ಯಲ್ಲಿ. ಆರೋಗ್ಯ ಸಚಿವ ಆದವ್ರು ಪ್ರತಿ ಜಿಲ್ಲೆಗೂ ಹೋಗ್ಬೇಕು, ನೋಡ್ಬೇಕಾಗಿರೋಂಥದ್ದು. ಹಾಗೆ ಮಾಡ್ತಾರ? ಹಿಂದೆ ಇರೋ ಆರೋಗ್ಯ ಸಚಿವರು ಮಾಡಿಲ್ಲ, ದಿನೇಶ್ ಗುಂಡೂರಾವ್ ಮಾಡ್ತಿಲ್ಲ ಅಂತ. ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಇದ್ದಿದ್ರಲ್ಲೇ ಒಳ್ಳೆ ಆರೋಗ್ಯ ಸಚಿವರು ನಾನು ಹೇಳ್ತಾರಂತದ್ದು. ಕಂಪೇರಿಟಿವ್ಲಿ ಹಿಂದೆ ಬಂದ ಆರೋಗ್ಯ ಸಚಿವರ ಪರಿಸ್ಥಿತಿ ನೋಡಿದ್ರೆ ಅಲ್ಲೋಲ ಕಲ್ಲಲ್ಲ. ನಿಜವಾಗ್ಲೂ ನಾನು ನಕಲಿ ಡಾಕ್ಟರ್ಸ್ ವಿರುದ್ಧ ಫೈಟ್ ಮಾಡ್ತಾ ಇರುವಾಗ ಈ MLAಗಳು MP ಗಳು ಫೋನ್ ಮಾಡಿ ಹೇಳ್ತಾರೆ, ಅವನು ನಮ್ಮ ಇಲೆಕ್ಷನ್ ಟೈಮ್ ಅಲ್ಲಿ ಓಡೋದಾರ ಡಾಕ್ಟರ್, ಅವನಿಗೆ ಏನು ಮಾಡ್ಬಿಡಿ ಅಂತ DHO ಫೋನ್ ಮಾಡ್ತಾರೆ. DHO ಹೇಳ್ತಾನೆ, ಸರ್ ನೀವಿದ್ರೆ ಪ್ರೆಷರ್ ಮಾಡ್ತೀರಾ, ಅವ್ರು ಇದ್ರೆ ಹಂಗೆ ಹೇಳ್ತಾರೆ, MLA ಹೇಳ್ಬಿಟ್ಟಿದ್ದಾರೆ, ಇಲ್ದಿದ್ರೆ ನನಗೆ ಇರಕ್ಕಾಗಲ್ಲ ಅಂತ. ಈ ತರದ್ದನ್ನ ಯಾರಾದ್ರೂ ಎಜುಕೇಟೆಡ್ ಆಗಿರೋಂಥ, ನಾನು ಯಾಕೆ ಹೇಳ್ತಾ ಇರೋದು, ಎಜುಕೇಟೆಡ್ ಆಗಿರೋಂಥನು, ಸಾಮಾಜಿಕ ಜ್ಞಾನ ಇರೋಂಥದ್ದು, ಬದ್ಧತೆ ಇರೋನು MLA ಆದ್ರೆ ಮಾತ್ರ ಸಾಧ್ಯ. ಸುನಿಲ್ ಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಯುವ ಸಮೂಹ ಅಂದ್ರೆ ತಾವು ಒಂದು ಮಾತು ಹೇಳಿದ್ರಿ ಆರಂಭದಲ್ಲೇ, ಸುಮಾರು 10 ರಿಂದ 12 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಈ ಇಷ್ಟು ಪ್ರಮಾಣದ ಫಾಲೋವರ್ಸ್ ಇದ್ರು ಕೂಡ ಇದೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್? ಇಲ್ಲ, ಲಾಂಗ್ ಟೈಮ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಈ ತರದ್ದನ್ನ ವಿಚಾರಗಳಿಂದನೇ ಈಗ ನೇಪಾಳಲ್ಲೇ ಒಂದು ಸರ್ಕಾರನೇ ಬದಲಾಗುತ್ತೆ ಅಂತ ಯಾರನ್ನೂ ಪ್ರೆಡಿಕ್ಟ್ ಮಾಡಿರ್ಲಿಲ್ಲ. ಇಲ್ಲ, ತಮಿಳುನಾಡಲ್ಲಿ ವಿಜಯ್ ಗೆಲ್ತಾರೆ ಅನ್ನೋಂಥದ್ದು ಯಾರು ಪ್ರೆಡಿಕ್ಟ್ ಮಾಡಿರ್ಲಿಲ್ಲ. 108 ಸೀಟ್ ಗೆಲ್ತಾರೆ ಅನ್ನೋಂಥದ್ದು. ಅದೇ ರೀತಿಯಾಗಿ ಬದಲಾಗುತ್ತೆ. ಯಾವತ್ತು ಕ್ವಾಲಿಫೈಡ್ ಆಗಿರೋನು, ಎಜುಕೇಟೆಡ್ ಆಗಿರೋನು, ಜಂಜಿ ಅಂದ್ರೆ 35 ರಿಂದ 45 ಏಜ್ನ ಹೊರಗಡೆ ಅವ್ರಿಗೆ ಅರ್ಥ ಆಗುತ್ತೆ. ನಾವು iPhone 17 Pro ಬಂದಿದೆ, S ಬಂದಿದೆ ಅಂತ ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಇವನ್ ಚೇಂಜ್ ಮಾಡಲ್ಲ. ನಿಮ್ಗೆ ಗೊತ್ತಿದೆ, ನಾವು ಪ್ಯಾಡ್ಸ್ ಎಲ್ಲ ನಮ್ಗೆ ಆ ಪ್ಯಾಡ್ಸ್ ನ ಯೂಸ್ ಮಾಡ್ತೀವಿ, ಒಂದು ದಿನನೂ ಯೂಸ್ ಮಾಡಿ ಬಿಸಾಕ್ತಿವಿ. ಅದೇ ತರ ಈ ಪಾರ್ಟಿಗಳನ್ನ ಅವಾಗ ಯೂಸ್ ಮಾಡಿ ಬಿಸಾಕ್ತಾ ಇರ್ಬೇಕು. ಎಲ್ಲಾ ಪಾರ್ಟಿಗಳನ್ನ ಹೇಳ್ತಾರಂತದ್ದು. ಇಲ್ದಿದ್ರೆ ಗೆದ್ಲು ಹಿಡ್ಕೊಂಡ್ಬಿಡ್ತಾರೆ. ಈಗ ಏನಾಗುತ್ತೆ, ಈಗ ಅಲ್ಲಿ ನೋಡಿ, ಇದರಲ್ಲಿ ತಮಿಳುನಾಡಲ್ಲಿ DMK ADMK ಈ ಆಟನೇ ಬದಲಾಗಿ ಹೋಗ್ಬಿಡ್ತು, TVK ಬಂದು. ಇದೇ ರೀತಿ ಕ್ರಾಂತಿ ಇಲ್ಲಿ BJP ಕಾಂಗ್ರೆಸ್ JDS ಇದಂದ್ರೆ JCB ಪಾರ್ಟಿಗಳು, JDS ಕಾಂಗ್ರೆಸ್ BJP ಪಾರ್ಟಿಗಳನ್ನ ಮೂಲೆಗೆ ಎಸೆದ್ರೆ ಮಾತ್ರ ಈ ರಾಜ್ಯದಲ್ಲಿ ಕ್ರಾಂತಿ ಆಗಕ್ ಸಾಧ್ಯ. ಇಲ್ಲದೆ ಇದ್ರೆ ನಾನು ಆವಾಗಲೇ ಹೇಳಿದಾಗೆ ಆಟದ ನಿಯಮಗಳು ಬದಲಾಗ್ತವೆ, ಆಟಗಾರರು ಬದಲಾಗಲ್ಲ. ಸರ್, ಇಲ್ಲಿ ಮತದಾನ ಅಂತ ಬಂದಾಗ ಜನ ಮತದಾನದ ಮೌಲ್ಯ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಬದಲಾವಣೆ ಸಾಧ್ಯ ಆಗುದು. ಮತದಾನ ಮತ್ತು ಯೋಗ್ಯ ಅಭ್ಯರ್ಥಿ ಇದ್ರ ಬಗ್ಗೆ ಜಾಗೃತಿ ಅಥವಾ ಅರಿವು ಮತದಾರರಲ್ಲಿ ಮೂಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಸರ್ ಬದಲಾವಣೆಗಳು. ಸುಮ್ಮನೆ ಇವಾಗಲೂ ನಮ್ಮ XMLC ವಿಶ್ವನಾಥ್ ಅವ್ರು ಹೇಳ್ತಾರಂತದ್ದು, ನಾನು ಎಲೆಕ್ಷನ್ ಇಲ್ಲಕ್ಕಾಗಲ್ಲ, 50 ರಿಂದ 100 ಕೋಟಿ ಎಲ್ಲಿಂದ ತರಬೇಕು. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳುವಂತವ್ರು ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ 2,000 ಕೋಟಿ ಬೇಕು. ಈ MLAಗಳು ಹೇಳ್ತಾರಂತದ್ದು. ಒಬ್ಬ MLA ಹೇಳ್ತಾ ಇರ್ತಾರೆ ವಿಧಾನಸೌಧದಲ್ಲಿ, ನನಗೆ ಒಬ್ಬ ಅಧಿಕಾರಿ ನನ್ನನ್ನ ದುಡ್ಡು ಕೇಳ್ತಾ ಇದ್ದಾನೆ, ನನ್ನನ್ನೇ ಲಂಚ ಕೇಳ್ತಾನೆ ಅಂತ. ಅರ್ಥ ಮಾಡ್ಕೊಳ್ಳಿ ನೀವು. MLA ಅದನ್ನು ವಿಧಾನಸೌಧದಲ್ಲಿ ಬಂದ್ ಹೇಳ್ತಾನೆ, ಅವ್ರನ್ನ ಟ್ರ್ಯಾಪ್ ಮಾಡಿ ಕಳಿಸ್ಬೇಕಾಗಿರೋಂಥದ್ದು. ಈಗ MLAಗಳ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಕಡು ಭ್ರಷ್ಟರೇ ಅಂದ್ರೆ IAS IPSಗಳು. ಈ MLAಗಳು ಸಿಗ್ತಾರೆ, ಎಲೆಕ್ಷನ್ 5 ವರ್ಷಕ್ಕೊಂದ್ಸಾರಿ ಆದ್ರೂ ಸಿಗ್ತಾರೆ. ಈ IAS IPS ಬಾಬುಗಳು ಈ MLAಗಳು ಮಾಡಿದಿರೋಷ್ಟು ದುಡ್ಡು ಅವ್ರು ಮಾಡಿರೋಂಥದ್ದು. ನಿಮ್ಗೆ ಗೊತ್ತಿದೆ ಇಲ್ವೋ, ಅಲ್ಲಿ ಕೊಡಗು ಮೈಸೂರು ಕಡೆ ಎಲ್ಲಾ ಫಾರ್ಮ್ ಹೌಸ್ ಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. PSI ಸ್ಕ್ಯಾಮ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಕೋಟಿ ದುಡ್ಡಾಗಿರೋಂಥದ್ದು. ಸಾಕಷ್ಟು IAS IPSಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ಅವ್ರು ಏನಂದ್ರೆ ಮತ್ತೆ ಅವರು ಎಲೆಕ್ಷನ್ ಬರೋದಕ್ಕೆ ಪ್ಲಾನಿಂಗ್ ಮಾಡ್ತಾರದು. ಅಂದ್ರೆ ಇಲ್ಲಿದ್ದ ದುಡ್ಡನ್ನ ಕೊಳ್ಳೆ ಹೊಡೆದು ಮಾಡ್ತಾರ. ಹಾಗಾಗಿ ಈ ದೇಶದಲ್ಲಿ ನಾನು ಹೇಳೋಂಥದ್ದು, ನಾನೊಬ್ಬ ಯಂಗ್ಸ್ಟಾರ್ ಆಗಿ, ಒಬ್ಬ ಡಾಕ್ಟರ್ ಆಗಿ ಈ ರಾಜ್ಯದಲ್ಲಿ ನಾನು ಈ BJPನ ವಿರೋಧಿಸ್ತಾ ಇಲ್ಲ, ಅಥವಾ ಕಾಂಗ್ರೆಸ್ನ ವಿರೋಧಿಸ್ತಾ ಇಲ್ಲ, ಅಥವಾ JDSನ ವಿರೋಧಿಸ್ತಾ ಇಲ್ಲ. ಇದನ್ನು ಬಿಟ್ಟು ಪರ್ಯಾಯ ಒಂದು ಹುಟ್ಟಬೇಕಾಗಿರೋಂಥದ್ದು. ಖಂಡಿತವಾಗಲೂ ನಾನು ಹೇಳ್ತಾರಂಥದ್ದು ಇದು ಒಂದೇ ಅಲ್ಲ. ಈಗ ನೀಟ್ ಪರೀಕ್ಷೆನ ಲೀಕ್ ಮಾಡಿರೋಂಥ BJPಯಲ್ಲಿರುವಂತ ಒಬ್ಬ ಯಾವುದೋ ನಾಯಕ, ಒಬ್ಬ ಲೀಡರ್ನ ಲೀಕ್ ಮಾಡಿರೋಂಥದ್ದು. ಅದಕ್ಕೇನು ಶಿಕ್ಷೆ ಇದೆ? ಈ ದೇಶದಲ್ಲಿ ಕೊಲೆಗಾರನಿಗೆ ಶಿಕ್ಷೆ ಇಲ್ಲ. ಈಗ ಬೆನಿಫಿಟ್ ಆಫ್ ಡೌಟ್ ಮೇಲೆ ಸಾಕಷ್ಟು ಕೋರ್ಟ್ಗಳನ್ನ ಖುಲಾಸೆ ಮಾಡಿಬಿಟ್ಟಿದೆ. ನಾನು ಸಾಕಷ್ಟು ಕೇಸ್ಗಳ ವಿಚಾರವಾಗಿ ಕೋರ್ಟ್ಗೆ ಹೋದಾಗ ಗೊತ್ತಾಗಿರೋಂಥದ್ದು ಏನಂದ್ರೆ, ಎಷ್ಟು ಜನ ಕೊಲೆಗಾರಿದ್ದಾರೆ, ನ್ಯಾಯ ಸಿಗೋದು ವಿಳಂಬ ಆಗುತ್ತೆ, ತುಂಬಾ ವಿಳಂಬ ಆಗುತ್ತೆ. ಕೆಲವು ಸಾರಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ ನ್ಯಾಯನ. ನಾನು ಹೇಳ್ತಾ ಇರೋದು ಯಾಕೆ ಹೇಳ್ತೀನಿ, ನನ್ನ ಅನುಭವದಿಂದ ಹೇಳ್ತಾರಂಥದ್ದು. ಸಾಕಷ್ಟು ವಿಚಾರಗಳಲ್ಲಿ ಶಿಕ್ಷಣ ಆಗೋದಿಲ್ಲ. ಈ ಕಾರಣ ಏನಂದ್ರೆ, ನಮ್ಮ ಕಾನೂನಿನ ಲೂಪ್ ಹೋಲ್ಸ್ ಗಳನ್ನ ಬಳಸಿಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ನಾನೇನ್ ಹೇಳ್ತಾರಂತ, ಆರೋಗ್ಯ ಕ್ಷೇತ್ರದಲ್ಲಿ ಈಗ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಫಿಷಿಯಲಿ ಫಾರ್ಮ್ಡ್ ಎಲೆಕ್ಷನ್ ಪಾರ್ಟಿ ಅಲ್ಲ. ನಾನೇನ್ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಆರೋಗ್ಯ ಸೇವೆ ಸಿಗಬೇಕು. ಖಂಡಿತವಾಗ್ಲೂ ನೇಪಾಳಲ್ಲಿ ಏನ್ ಕ್ರಾಂತಿ ಆಯ್ತೋ, ನೇಪಾಳದಲ್ಲಿ ಏನ್ ದಂಗೆ ಆಯ್ತೋ ಅದು ಆಗುತ್ತೆ.
ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ಕಾರಗಳು ಇದೇ ರೀತಿ ಮುಂದೆ ಹೊರದ್ರೆ, ನಾನು ಹೇಳ್ತಾ ಇದ್ದೀನಿ ಅರಾಜಕತೆ, ದಂಧೆ ಅಥವಾ ದಂಗಲು ಇದನ್ನ ನಾನು ಇಷ್ಟಪಡಲ್ಲ. ಆದ್ರೆ ಏನಂದ್ರೆ ಕ್ರಾಂತಿ ಆಗೋದು ಗ್ಯಾರಂಟಿ ಆಗಿದೆ. ಹಾಗಾಗಿ MLA ಗಳು MP ಗಳು ಬದಲಾದ್ರೆ ಸಾಧ್ಯ, ಇಲ್ದಿದ್ರೆ ರೋಡ್ ಅಲ್ಲಿ ಜನ ಹೊಡಿತಾರೆ.